ಸರ್, ಈಗ ಹೆಂಗ್ ಪ್ರಾಜೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಈ ಸರ್ಕಾರ ಏನಾದರೂ ಹೋದ್ರೆ ನೆಕ್ಸ್ಟ್ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ ಲೆವೆಲ್ಗೆ ಪ್ರೊಜೆಕ್ಷನ್ ನಡೀತಾ ಇದೆ. ಈಗ ಅವ್ರು ಹೋಗ್ತಾ ಇರುವಂಥ ಸ್ಪೀಡು ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಒಬ್ಬರು ಅಧ್ಯಕ್ಷ ಇದ್ದಂಥವ್ರು ಸ್ಪೀಡಾಗಿ ಕೆಲಸ ಮಾಡಲೇಬೇಕು. ಸ್ಪೀಡಾಗಿ ಕೆಲಸ ಮಾಡಲಿಲ್ಲಂದ್ರೆ ಸುಮ್ಮನೆ ಮನೇಲಿ ಕುಂತಾರ ಅಂತ ಅದು ಒಂದು ಕಮೆಂಟ್ ಬರ್ತದೆ. ಮಾಡಲೇಬೇಕು ಪಕ್ಷದ ಸಂಘಟನೆ ಸಲುವಾಗಿ. ಅದು ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅದು ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಡಿಸಿಷನ್. ಅವ್ರು ಮಾಡೋದಂಥ ನಿರ್ಧಾರ ಇವು. ನಾಳೆ ನೋಡಿದ್ರಲ್ಲ ಮೊನ್ನೆ ಅಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಎಲ್ಲ ಹೊಸ ಫಸ್ಟ್ ಟೈಮ್ ಆರಿಸಿ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಇಟ್ ಈಸ್ ಲೆಫ್ಟ್ ಟು ದಿ ಹೈಕಮಾಂಡ್. ಸರಿ ಸರ್, ಈಗ ಲೋಕಸಭೆಗೆ ಏನು ಸರ್ ನಿಮ್ಮ ಪಾತ್ರ ಏನು ಸರ್? ಜಗದೀಶ್ ಶೆಟ್ಟರ್ ಅವ್ರ ಭವಿಷ್ಯ ಏನು? ನೋಡಿರಿ, ನಾನು ಒಂದು ಹೇಳ್ತೀನಿ, ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಗೆ ಕಟಿಬದ್ಧವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ, ಸಂಘಟನೆ ಮಾಡಿದಂಥ ವ್ಯಕ್ತಿ. ಮುಂದೆ ಏನು ಆಗ್ತದೆ ಬಿಡ್ತದೆ ಅನ್ನುವಂಥದ್ದು ಪಕ್ಷ ತೀರ್ಮಾನ ಕೈಗೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಪಕ್ಷ ಏನು ಡೈರೆಕ್ಷನ್ ಕೊಡ್ತದೆ, ಏನು ನಿರ್ದೇಶನ ಕೊಡ್ತದೆ, ಅದ್ರ ಪ್ರಕಾರ ಪಕ್ಷ ಸಂಘಟನೆ, ಪ್ರವಾಸ ಮತ್ತು ಏನೋ ಯಾವುದೇ ಸಮಸ್ಯೆಗಳಿಂದ ಬಗೆಹರಿಸಲಿಕ್ಕೆ ಪ್ರಯತ್ನ ಇವೆಲ್ಲವೂ ನಾನು ಮಾಡ್ತೀನಿ. ಮುಂದೆ ಯಾವುದೇ ಚುನಾವಣೆ ಸ್ಪರ್ಧೆ ಮಾಡಬೇಕು ಬೇಡ ಅನ್ನುವಂಥದ್ದು ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಅವ್ರು ಹೆಂಗೆ ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ನಡ್ಕೊತೀನಿ. ಸರ್, ಇದೇ ನಿರ್ಧಾರ 8 ತಿಂಗಳ ಹಿಂದೆ ತಗೊಳ್ಬೋದಿತ್ತಲ್ಲ ಸರ್ ನೀವು? ನನ್ನ ಲೈಫ್ನಲ್ಲಿ ಆದರೂ RSS ಇಂದ ಬಂದಂಥ ಜಗದೀಶ್ ಶೆಟ್ಟರು 8 ತಿಂಗಳ ಕಾಲ ತಮ್ಮ ಇಡೀ ಜೀವನದ ಉದ್ದಕ್ಕೂ 8 ತಿಂಗಳ ಕಾಲ RSS ವಿರುದ್ಧ ಇದ್ದಂಥ ಒಂದು ಪಕ್ಷದಲ್ಲಿ ಕಾರ್ಯನಿರ್ವಹಿಸೋಕೆ ಆಯ್ತಲ್ಲ. ಇದೊಂದು ಕಪ್ಪು ಚುಕ್ಕಿ ಆಗಲ್ವಾ ನಿಮಗೆ? ನೋಡ್ರಿ, ನನಗೆ ಅದ್ರ ಬಗ್ಗೆ ಪಶ್ಚಾತ್ತಾಪನೂ ಇಲ್ಲ, ಇದು ಕಪ್ಪು ಚುಕ್ಕಿನೂ ಇಲ್ಲ. ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರವನ್ನು ಎವ್ರಿಬಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇವನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥವ್ರು ಪರ್ಸನಲ್ ನಂಗೆ ಬಿಟ್ಟಾದಾಗ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರಾಗಿದ್ದರೂ ಇಂಥದ್ದು ನಿರ್ಧಾರ ಕೈಗೊಂತಿದ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಅದು ಮುಗಿದು ಹೋದಂಥ ಅಧ್ಯಾಯ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಮುಂದೆ ಏನಾಗಬೇಕು ಅನ್ನುವಂಥದ್ದು ಪಕ್ಷ ನಿರ್ಧಾರ ಮಾಡ್ತಾರೆ. ಸರ್, ಲೋಕಸಭೆಗೆ ಸ್ಪರ್ಧೆ ಮಾಡೋ ಇಚ್ಛೆ ಇದೆಯಾ ಸರ್ ನಿಮಗೆ? ನನಗೆ ವೈಯಕ್ತಿಕವಾದಂಥ ನಿರ್ಧಾರಗಳನ್ನು ಯಾವುದೇ ನಾನು ತೆಗೆದುಕೊಳ್ಳುವಂಥ ಕಾಂಗ್ರೆಸ್ನಲ್ಲಿ ಇದ್ದಾಗೂ ಹೇಳಿದೆ. ನಾನು ಅಲ್ಲಿ ಲೋಕಸಭೆಗೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂದಾಗ ನನಗೆ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನು ನಾನು ಕೈಗೊಂಡಿಲ್ಲ. ಪಕ್ಷದ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ವಿಚಾರ ಮಾಡ್ತೀನಿ ಅಂತ ಹೇಳಿದೆ ನಾನು. ಇಲ್ಲಿನೂ ಅಷ್ಟೇ. ಇಲ್ಲಿ ಅವತ್ತು 7ನೇ ಬಾರಿ ಸ್ಪರ್ಧೆ ಮಾಡ್ಬೇಕಾದ್ರೆ ನಂಗೆ ಹಠ ಇತ್ತು. ಅದೂ ಸಹಿತ ಅವತ್ತು ಒಂದು 15 ದಿವಸ ಮುಂಚೆ, ಒಂದು ತಿಂಗಳು ಮುಂಚೆ ಕರೆದು ಕುಂದಿರಿಸಿ ಒಂದು ಸಮಾಲೋಚನೆ ಮಾಡಿದರೆ ನನ್ನ ನಿರ್ಧಾರ ಬದಲಿ ಹಾಕಿತ್ತು. ಅದು ಆಗಲಿಲ್ಲ ಅನ್ನುವಂಥದ್ದೇ ಒಂದು ಹರ್ಟ್. ಅಷ್ಟು ಬಿಟ್ಟರೆ ಇವತ್ತು ಮಾಡಬೇಕು, ಸ್ಪರ್ಧೆ ಮಾಡಬೇಕು ಬೇಡಬೇಕು, ನನಗೇನು ಇಲೆಕ್ಷನ್ ನಿಲ್ಲಬೇಕು ಅಂತ ಚಟ ಇಲ್ಲ ನನಗೆ. ಅಲ್ಲ, ಪಕ್ಷ ಅಸಿಸ್ಟ್ ಮಾಡಿದ್ರೆ ನಿಲ್ತೀರಾ? ಅಲ್ಲ, ಏನೇ ನನ್ನ ಮುಂದಿನ ಜವಾಬ್ದಾರಿ. ಈಗ ಏನು ಹೇಳ್ತಾ ಇದ್ದಾರೆ ಎಲ್ಲ, ಒಂದು ತಾವು ಬೆಳಗಾವಿಯಲ್ಲಿ ನಿಲ್ತೀರಿ, ಇಲ್ಲ ಹಾವೇರಿಯಲ್ಲಿ ನಿಲ್ತೀರಿ, ಈ ಥರದ್ದೆಲ್ಲ ಚರ್ಚೆ ಇದೆ ನಿಮ್ಮ ಪಕ್ಷದ ಒಳಗಡೆ. ಅದಕ್ಕೆ ಅದ್ರ ಬಗ್ಗೆ ನಿನ್ನೆ ವರಿಷ್ಠರ ಜೊತೆ ಚರ್ಚೆ ಮಾಡಿದಾಗ ಇದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ. ಸ್ಪರ್ಧೆ ಮಾಡೋದ್ರ ಬಗ್ಗೆ ಮತ್ತೊಂದು ಪಕ್ಷ ಏನು ತೀರ್ಮಾನ ಕೈಗೊಂಡು ವರಿಷ್ಠರು ಏನು ನಿರ್ಧಾರ ಮಾಡ್ಕೊತಾರೆ ಅದ್ರ ಪ್ರಕಾರ ನಡ್ಕೊತೀವಿ. ಸರ್, ಈಗ ಘರ್ ವಾಪಸಿಯಾಗಿ ನಿರಾಳರಾಗಿದ್ದೀರಾ ಸರ್ ನೀವು. ಕಾಂಗ್ರೆಸ್ನಲ್ಲಿ ಇದ್ದಷ್ಟು ದಿನ BJP ತೆಗೆಸಿದ್ದೆ ಅಂತ ಹೇಳುವಂಥ ಒಂದು ದುಃಖ ಏನಾದರೂ ಇತ್ತಾ? ನಾ ಹೇಳಿದಿಲ್ಲ, ಒಂದು ಪಶ್ಚಾತ್ತಾಪನೂ ಇಲ್ಲ, ದುಃಖನೂ ಇಲ್ಲ. ಇವತ್ತು ನನಗೇನೋ ಒಂದು ಆತ್ಮಸಾಕ್ಷಿಗೆ ತೊಂದರೆ ಆಗಿತ್ತು, ಹರ್ಟ್ ಆಗಿತ್ತು. ಅದಕ್ಕೆ ಅದೊಂದು ಸರಿಯಾದ ಮಾರ್ಗ ಅಂತ ತಿಳ್ಕೊಂಡು ಮಾಡಿದ್ದೇನೆ. ನನಗೆ ಸಮಾಧಾನ ಇತ್ತು. ಕಾಂಗ್ರೆಸ್ಸಲ್ಲಿ ಇದ್ದಾಗ ಸಮಾಧಾನದಿಂದ ಇದ್ದೆ ನಾನು. ಈಗ ಸರಿ ಮಾಡಿದ್ದಾರೆ BJP ಅವರು. ಆತ್ಮಸಾಕ್ಷಿಗೆ ಏನು ನೋವಾಗಿತ್ತು, ಆ ನೋವನ್ನು ಪರಿಹಾರ ಅದು ಸರಿ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.